ಆತ್ಮೀಯ ಪ್ರೀತಿ ಪಾತ್ರರೆಲ್ಲರಿಗೂ ನಿಮಗೆ ಕಾವ್ಯ ಗಂಗೋತ್ರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, ನಾವು ಹಿಂದಿನ ವಿಡಿಯೋಗಳಲ್ಲಿ ಬಸವಣ್ಣನವರ ವಚನಗಳು ಮತ್ತು ಅವುಗಳ ಅರ್ಥಗಳು, ಹಾಗೆ ಸರ್ವಜ್ಞನ ತ್ರಿಪದಿಗಳು ಮತ್ತು ಅವುಗಳ ಅರ್ಥಗಳು, ಹೀಗೆ ಅರ್ಥಸಹಿತವಾಗಿ ವಚನಗಳು ಅಥವಾ ತ್ರಿಪದಿಗಳ ಭಾವಾರ್ಥಗಳನ್ನು ತಿಳಿದು ಮುಂದೆ ಸಾಗುತ್ತಿದ್ದೇವೆ. ಹಾಗೆಯೇ ಇಂದಿನ ವಿಡಿಯೋದಲ್ಲಿ ಕೂಡ ಬಸವಣ್ಣನವರ ವಚನಗಳು ಅರ್ಥಸಹಿತವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಆತ್ಮೀಯರೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೊಂದೇ ನೀವು ನಮಗೆ ನೀಡುವಂತಹ ಪ್ರೋತ್ಸಾಹವಾಗಿದೆ. ಅವಶ್ಯ ಎಂಬ ವ್ಯಕ್ತಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಂದು ಬಯಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಮುಂದಿನ ವಚನವು, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಕೊಂದಹನೆಂಬುದನರಿಯದೆ ಬೆಂದ ಒಡಲ ಹೊರೆಯ ಹೋಯಿತಲ್ಲದೆ, ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತು, ಕೊಂದವರುಳಿದವರೇ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಕೊಂದಹನೆಂಬುದನರಿಯದೆ ಬೆಂದ ಒಡಲ ಹೊರೆಯ ಹೋಯಿತಲ್ಲದೆ, ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತು, ಕೊಂದವರುಳಿದವರೇ ಕೂಡಲ ಸಂಗಮ ದೇವ ಎಂಬ ಈ ವಚನದ ಅರ್ಥವು, ಹಬ್ಬಕ್ಕೆ ಕೊಯ್ಯಲೆಂದು ತಂದ ಕುರಿಯು ತನ್ನನ್ನು ಕೊಯ್ಯಲಿರುವವರೆಂದು ತಿಳುವಳಿಕೆಯಿಲ್ಲದೆ ತನ್ನ ಹಸಿವಿನ ಉರಿ ಹಿಂಗಿಸಿಕೊಳ್ಳಲೆಂದು ತೋರಣಕ್ಕೆ ಕಟ್ಟಿದ ತಳಿರನ್ನು ತಿನ್ನುತ್ತಿತ್ತು. ಎಂದರೆ, ಹಬ್ಬಕ್ಕೆ ಕೊಯ್ಯಲೆಂದು ತಂದ ಹರಕೆಯ ಕುರಿಯು ತನ್ನ ಸಾವು ಹತ್ತಿರದಲ್ಲಿದೆ, ತನ್ನನ್ನು ಕೊಂದು ತಿನ್ನುತ್ತಾರೆ ಎಂಬ ಜ್ಞಾನವಿಲ್ಲದೆ ಅದು ತೋರಣಕ್ಕೆ ಕಟ್ಟಿದ ತಳಿರನ್ನು ಹಸಿವನ್ನು ತಾಳಲಾರದೆ ತೋರಣಕ್ಕೆ ಕಟ್ಟಿದ ತೋರಣವನ್ನು ತಿನ್ನುತ್ತಿತ್ತು. ಹೀಗೆ ದೇವನಿಂದ ಹುಟ್ಟಿ ಮಾನವನಿಂದ ಕೊಲ್ಲಲ್ಪಟ್ಟ ಪಶುವೇನೋ ಹೋಯಿತು. ಆದರೆ ಅದನ್ನು ತಿಂದವರು ತಿಳಿದರೆ ಅವರು ಉಳಿಯುತ್ತಾರೆಯೇ ಸಂಗಮನಾಥ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು, ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಶೆ ಮಾಡುವಂತೆ, ಸೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನೋ, ಕೆಡುವೊಡಲ ನಟ್ಟಿ ಕಡು ಹುಸಿಯನೇ ಹುಸಿದು ಒಡಲ ಹೊರೆವರ ಕೂಡಲ ಸಂಗಮ ದೇವನ ವರನೊಲ್ಲ ಕಾಣಿರಣ್ಣ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಶೆ ಮಾಡುವಂತೆ, ಸೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನೋ, ಕೆಡುವೊಡಲ ನಟ್ಟಿ ಕಡು ಹುಸಿಯನೇ ಹುಸಿದು ಒಡಲ ಹೊರೆವರ ಕೂಡಲ ಸಂಗಮ ದೇವನ ವರನೊಲ್ಲ ಕಾಣಿರಣ್ಣ. ಈ ವಚನದ ಅರ್ಥವು, ಹಾವಿನ ಬಾಯಿ ಸುತ್ತ ಹಾರಾಡುವ ನೊಣಗಳಿಗೆ ಆಸೆ ಇರುತ್ತದೆ. ಕಪ್ಪೆ ತನ್ನ ಹಸಿವೆ ಹಿಂಗಿಸಿಕೊಳ್ಳಲು ಹಾರಿ ಹಾವಿನ ಬಾಯನ್ನೇ ಸೇರುವುದು. ಅಂದರೆ, ಹಾವಿನ ಬಾಯಿ ಸುತ್ತ ಹಾರಾಡುವ ನೊಣಗಳಿಗೆ ಕಪ್ಪೆಯು ಆಸೆಪಟ್ಟು ಅದನ್ನು ಹಾರಿ ತಿನ್ನಲು ಹೋದಾಗ ಅದು ಹಾವಿನ ಬಾಯನ್ನೇ ಸೇರುವುದು. ಅಂತೆಯೇ ಗಲ್ಲಿನ ಶಿಕ್ಷೆಯಾದ ಕಳ್ಳನು ಹಾಲು ತುಪ್ಪ ಕುಡಿದ ಮಾತ್ರಕ್ಕೆ ಆಯುಷ್ಯ ವೃದ್ಧಿಯಾಗುವುದಿಲ್ಲ. ಗಳಿಸಿಕೊಂಡ ಆ ಶಕ್ತಿಯ ಉಪಯೋಗವಿದೆಯೇ? ಹೊಟ್ಟೆ ಹಸಿವಿಗಾಗಿ ಸುಳ್ಳು ನುಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ಹೀನರನ್ನು ಸಂಗಮ ದೇವನು ಎಂದೂ ಮೆಚ್ಚಲಾರನು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು, ಆರತವಡಗದು ಕ್ರೋಧ ತೊಲಗದು ಕ್ರೂರ ಕುಭಾಷೆ ಕುಹಕ ಬಿಡದನ್ನಕ್ಕ ನೀನೆತ್ತಲು, ಹೋಗಯ್ಯ ಮರುಳೆ ಭವರೋಗವೆಂಬ ತಿಮಿರ ತಿಳಿಯದನ್ನಕ್ಕ ಕೂಡಲ ಸಂಗಯ್ಯ ನೆತ್ತ ನೀವೆತ್ತ ಮರುಳೆ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಆರತವಡಗದು ಕ್ರೋಧ ತೊಲಗದು ಕ್ರೂರ ಕುಭಾಷೆ ಕುಹಕ ಬಿಡದನ್ನಕ್ಕ ನೀನೆತ್ತಲು, ಹೋಗಯ್ಯ ಮರುಳೆ
ಭವರೋಗವೆಂಬ ತಿಮಿರ ತಿಳಿಯದನ್ನಕ್ಕ ಕೂಡಲ ಸಂಗಯ್ಯ ನೆತ್ತ ನೀವೆತ್ತ ಮರುಳೆ. ಈ ವಚನದ ಅರ್ಥವು ಆಸೆಗಳು ನೀಗದೆ ಆಸೆಗಳನ್ನು ನಾವು ಬಿಡದೆ, ಸಿಟ್ಟು ನಾವು ಕಡಿಮೆ ಮಾಡಿಕೊಳ್ಳದೆ, ನಮ್ಮಲ್ಲಿರುವ ಸಿಟ್ಟನ್ನು ನಾವು ಸುಡದೆ, ನಿರ್ದಯಿಯಾಗಿ ಸುಳ್ಳನ್ನು ನುಡಿದು ಮೋಸ ವಂಚನೆಗಳನ್ನು ಮಾಡಿ ಅದನ್ನು ಬಿಡದೆ ಇರುವವರಿಗೆ ನೀನೆಲ್ಲಿ ಶಿವನೆಲ್ಲಿ ಹುಚ್ಚು ಮಾನವ. ಈ ಜಗದ ವ್ಯಾಮೋಹ ಕತ್ತಲೆಯನ್ನು ತಿಳಿದು ಅರಿಯುವವರಿಗೆ ಸತ್ಯ ನಿಷ್ಠುರ ಸಂಗಮನಾಥ ನೀನೆಲ್ಲಿ. ನಿಮ್ಮ ದುರ್ವ್ಯಾಪಾರ ದುರಾಚಾರದಲ್ಲಿ ನೀವು ಶರಣರ ಪೋಷಣೆಯಲ್ಲಿ ಅವನು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರು ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರು ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು ಹಾವನ್ನು ತಿಂದ ಎಂದರೆ ಹಾವಿನಿಂದ ಕಚ್ಚಿಸಿಕೊಂಡ ವರಭೂತ, ಹಾವಿನ ಹತ್ತಿರ ಕಚ್ಚಿಸಿಕೊಂಡ ಮತ್ತು ವಿಷವನ್ನು ಕುಡಿದ ಭೂತವನ್ನು ಬಡಿಸಿಕೊಂಡವರನ್ನು, ಅಂದರೆ ದೆವ್ವ ಹಿಡಿದವರನ್ನು ಸಹ ಸರಿಯಾಗಿ ನಾವು ಮಾತನಾಡಿಸಬಹುದು. ಹಾವಿನಿಂದ ಕಚ್ಚಿಸಿಕೊಂಡವರನ್ನು, ವಿಷ ಕುಡಿದವರನ್ನು, ದೆವ್ವ ಹಿಡಿದವರನ್ನು ನಾವು ಸರಿಯಾಗಿ ಮಾತನಾಡಿಸಬಹುದು. ಆದರೆ ಸಿರಿವಂತಿಕೆಯ ಭೂತ ಬಡಿದವರನ್ನು ಮಾತನಾಡಿಸುವುದು ಬಲು ಕಷ್ಟ. ಒಂದು ವೇಳೆ ಅವರ ಮನೆಯಲ್ಲಿ ಬಡತನವೆಂಬ ಮಂತ್ರಗಾರ ಹೊಕ್ಕು ಬಿಟ್ಟರೆ, ಒಂದು ವೇಳೆ ಆ ಸಿರಿವಂತಿಕೆಯ ಭೂತ ಬಡಿದವರ ಮನೆಯಲ್ಲಿ ಬಡತನವೆಂಬುದು ಹೊಕ್ಕು ಬಿಟ್ಟರೆ, ಬಡತನ ಬಂದು ಬಿಟ್ಟರೆ ಬೇಕಾದವರೊಂದಿಗೆ ಮಾತನಾಡುತ್ತಾರೆ, ಸಂಗಮನಾಥನನ್ನು ಆಗ ನೆನೆಯುತ್ತಾರೆ ಎಂಬುದು ಈ ತ್ರಿಪದಿಯ ಅರ್ಥವಾಗಿದೆ. ಮುಂದಿನ ವಚನವು ಅರೆಭಕ್ತರಾದವರ ನೆರೆಬೇಡ ಹೊರೆಬೇಡ, ದಾರಿ ಸಂಗಡ ಬೇಡ, ದೂರ ನುಡಿಯಲು ಬೇಡ, ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಯರಿಗೆ ತೊತ್ತಾಗಿ ಹುದಯ್ಯ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಅರೆಭಕ್ತರಾದವರ ನೆರೆಬೇಡ ಹೊರೆಬೇಡ, ದಾರಿ ಸಂಗಡ ಬೇಡ, ದೂರ ನುಡಿಯಲು ಬೇಡ, ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಯರಿಗೆ ತೊತ್ತಾಗಿ ಹುದಯ್ಯ. ಈ ವಚನದ ಅರ್ಥವು ಭಕ್ತಿಯು ಸರಿಯಾದ ಮಾರ್ಗದಲ್ಲಿ ಇರದಿದ್ದರೆ ಅದು ಅರ್ಧಭಕ್ತಿ ಅಂತಾಗುತ್ತದೆ. ಇಂತಹ ಭಕ್ತಿಯು ಸರಿಯಾದ ಮಾರ್ಗದಲ್ಲಿ ಇಲ್ಲವಾದಲ್ಲಿ ಅದು ಅರ್ಧಭಕ್ತಿಯಾಗುತ್ತದೆ. ಅಂತಹ ಭಕ್ತಿಯನ್ನು ಮಾಡುವ ಅರ್ಧಭಕ್ತರನ್ನು ನಾವು ಅವರ ಜೊತೆ ಸಹವಾಸವನ್ನು ಮಾಡಬಾರದು ಮತ್ತು ಅವರ ಅನುಗ್ರಹವೂ ನಮಗೆ ಬೇಡ. ನಮ್ಮ ನಡತೆ ಜೊತೆಗಾರರಾಗಿ ಅವರು ಇರುವುದೂ ಸಹ ಬೇಡ. ಮಾತು ಕೂಡ ಆಡದೆ ದೂರವೇ ಇರಬೇಕು. ಆದರೆ ಲಿಂಗ ಪೂಜೆಯಲ್ಲಿ ನಿರಂತರವಾಗಿ ಪರಿಶುದ್ಧಾತ್ಮರಾದಂತಹ ಕೂಡಲ ಸಂಗಮನಾಥನ ಸೇವಕನಾಗಿ ನಾನು ಬಾಳುತ್ತೇನೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ಸಾರ ಸಜ್ಜನರ ಸಂಗಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಂಘವೆರಡುಂಟು ಒಂದ ಬಿಡು ಒಂದ ಹಿಡಿ, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಸಾರ ಸಜ್ಜನರ ಸಂಗಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಂಘವೆರಡುಂಟು ಒಂದು ಬಿಡು ಒಂದ ಹಿಡಿ, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ. ಈ ವಚನದ ಅರ್ಥವು ಸತ್ಪುರುಷರ, ಒಳ್ಳೆಯ ಜನರ, ಒಳ್ಳೆಯ ಪುರುಷರ ಸಹವಾಸ ಬಹಳ ಉತ್ತಮವಾದದ್ದು, ಸತ್ವಪೂರ್ಣವಾದದ್ದು. ಹಾಗೆಯೇ ದುಷ್ಟ ಜನರ ಸ್ನೇಹ ಸಹವಾಸ ಎಂದಿಗೂ ಅದು ನಾಶಕಾರಕವಾಗಿರುವುದೇ ಆಗಿರುತ್ತದೆ. ಇದನ್ನು ಬಿಟ್ಟು ಸಜ್ಜನರ ಸೇವೆ, ಸಹವಾಸ ಮಾರ್ಗ ಹಿಡಿ.
ಸನ್ಮಂಗಳಕರನಾದ ನಮ್ಮ ಕೂಡಲ ಸಂಗಮನಾಥನ ಶರಣರ ಸೇವೆ ಸಂಘದಿಂದ ಬದುಕು ಬಂಗಾರವಾಗುವುದು, ಸ್ವರ್ಗ ಸಾಧನೆಯಾಗುವುದು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ಹೊಲೆಯ ಹೊಲಬಿಗನಾದೊಡೆ ಅವನ ಹೊರೆಯಲಿಪ್ಪುದು ಲೇಸು ಕಂಡಯ್ಯ, ಹೊಲಬುಗೆಡದೆ ಲಿಂಗ ಶರಣರೆನ್ನಿರಯ್ಯ, ಹೊಲಬುಗೆಡಬೇಡ ಶಿವ ಶರಣರೆನ್ನಿರಯ್ಯ, ನಮ್ಮ ಕೂಡಲ ಸಂಗನ ಮಹಾಮನೆಯೊಳು ಮಾದಾರ ಚೆನ್ನಯ್ಯ ಹೊಲಬಿಗನಯ್ಯ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಹೊಲೆಯ ಹೊಲಬಿಗನಾದೊಡೆ ಅವನ ಹೊರೆಯಲಿಪ್ಪುದು ಲೇಸು ಕಂಡಯ್ಯ, ಹೊಲಬುಗೆಡದೆ ಲಿಂಗ ಶರಣೆನ್ನಿರಯ್ಯ, ಹೊಲಬುಗೆಡಬೇಡ ಶಿವಶರಣೆ ಎನ್ನಿರಯ್ಯ, ನಮ್ಮ ಕೂಡಲ ಸಂಗನ ಮಹಾಮನೆಯೊಳು ಮಾದಾರ ಚೆನ್ನಯ್ಯ ಹೊಲಬಿಗನಯ್ಯ. ಈ ವಚನದ ಅರ್ಥವು ಕೀಳು ಕುಲದವರು, ಅಂದರೆ ಕೀಳು ಜಾತಿಯಲ್ಲಿ ಹುಟ್ಟಿದವರು ಸತ್ಪಥದಲ್ಲಿ ಒಳ್ಳೆಯ ಮಾರ್ಗದಲ್ಲಿ, ಕೀಳು ಕುಲದಲ್ಲಿರುವವರು ಸಹ ಸನ್ಮಾರ್ಗದಲ್ಲಿ ಸತ್ಪಥದಲ್ಲಿ ನಡೆಯುತ್ತಿದ್ದರೆ ಅವನಾಶ್ರಯದಲ್ಲಿರುವುದು ಅತ್ಯುತ್ತಮ. ಒಳ್ಳೆಯ ಮಾರ್ಗದಲ್ಲಿ ನಡೆಯುವವರು ಕೀಳು ಜಾತಿಯವರಾದರೂ ಸಹ ಅವರ ಆಶ್ರಯದಲ್ಲಿ ನಾವು ಇರುವುದು ಅತ್ಯುತ್ತಮವಾಗಿದೆ. ನೀತಿ ಕೆಡದೆ ಲಿಂಗ ಸ್ವಾಮಿಯೇ ವಂದಿಸುವೆ ಎಂದು ನುಡಿಯುತ್ತೀರಿ, ರೀತಿ ನೀತಿ ಬಿಡದೆ ಶಿವನೇ ಶರಣು ಎಂದು ಸ್ಮರಿಸಿರಿ. ನಮ್ಮ ಕೂಡಲ ಸಂಗಮನಾಥನ ಪರಮ ಪವಿತ್ರ ಧರ್ಮ ಕುಟುಂಬದಲ್ಲಿ ಮಾದರ ಚೆನ್ನಯ್ಯ ರೀತಿ ನೀತಿಯಲ್ಲಿ ಬಾಳುವ ಸತ್ಪುರುಷನಾಗಿದ್ದಾನೆ. ಎಂದರೆ ಸಂಗಮನಾಥನ ಪರಮ ಪವಿತ್ರ ಧರ್ಮ ಕುಟುಂಬದಲ್ಲಿ, ಸಂಗಮನಾಥನ ಪವಿತ್ರ ಕುಟುಂಬದಲ್ಲಿ ಮಾದರ ಚೆನ್ನಯ್ಯ ರೀತಿ ನೀತಿಯಲ್ಲಿ ಬಾಳುವ ಸತ್ಪುರುಷನೇ ಆಗಿದ್ದಾನೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ದೂಷಕನೊಬ್ಬ ದೇಶವ ಕೊಟ್ಟರೆ ಆಶೆ ಮಾಡಿಯವನ ಹೊರೆಯಲಿರಬೇಡ, ಮಾದರ ಶಿವಭಕ್ತನಾದರೆ ಆತನ ಹೊರೆಯಲ್ಲಿ ಭೃತ್ಯನಾಗಿರುವುದು ಕರಲೇಸಯ್ಯ, ತೊತ್ತಾಗಿರಬಹುದು ಕರಲೇಸಯ್ಯ, ಕಾಡಸೊಪ್ಪು ತಂದು ಓಡಿನಲ್ಲಿ ಹುರಿದಿಟ್ಟು ಕೂಡಿಕೊಂಡಿಪ್ಪುದು ನಮ್ಮ ಕೂಡಲ ಸಂಗನ ಶರಣರ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ದೂಷಕವನೊಬ್ಬ ದೇಶವ ಕೊಟ್ಟರೆ ಆಶೆ ಮಾಡಿಯವನ ಹೊರೆಯಲಿರಬೇಡ, ಮಾದರ ಶಿವಭಕ್ತನಾದರೆ ಆತನ ಹೊರೆಯಲ್ಲಿ ಭೃತ್ಯನಾಗಿರುವುದು ಕರಲೇಸಯ್ಯ, ತೊತ್ತಾಗಿರುವುದು ಕರಲೇಸಯ್ಯ, ಕಾಡು ಸೊಪ್ಪು ತಂದು ಓಡಿನಲ್ಲಿ ಹುರಿದಿಟ್ಟು ಕೂಡಿಕೊಂಡಿಪ್ಪುದು ನಮ್ಮ ಕೂಡಲ ಸಂಗನ ಶರಣರ. ಈ ವಚನದ ಅರ್ಥವು ಆಡಿಕೊಳ್ಳುವವನು ದೊಡ್ಡ ದೇಶವನ್ನೇ ನಿನಗೆ ಕಾಣಿಕೆಯಾಗಿ ಕೊಟ್ಟರೆ, ಅಂದರೆ ನಿಮ್ಮನ್ನು ಆಡಿಕೊಳ್ಳುವವನು, ನಿಮ್ಮನ್ನು ಕೀಳಾಗಿ ನೋಡುವವನು ದೊಡ್ಡ ದೇಶವನ್ನೇ ನಿನಗೆ ಕಾಣಿಕೆಯಾಗಿ ಕೊಟ್ಟರೂ ಸಹ ದುರಾಶೆಯಿಂದ ಅದನ್ನು ಸ್ವೀಕರಿಸಬೇಡ, ಅಂಥವನ ಆಶ್ರಯ ನೀನು ಪಡೆಯಬೇಡ. ಮಾದರನು ಶಿವಭಕ್ತರಲ್ಲಿ ಶ್ರೇಷ್ಠ, ಅಡವಿಯಿಂದ ತೊಪ್ಪಲು ತಂದು ಹಂಚಿನಲ್ಲಿ ಹುರಿದು ತಿನ್ನುವ ಪರಿಸ್ಥಿತಿ ಇದ್ದರೂ ಸರಿ, ಕೂಡಲ ಸಂಗಮ ದೇವನ ಸದ್ಭಕ್ತರೊಡನೆ ಬಾಳುವುದು ಸರ್ವಶ್ರೇಷ್ಠವಾಗಿದೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ಪರುಷ ಮುಟ್ಟಿದ ಕಬ್ಬಿಣವಾಗದು ನೋಡ, ಲಿಂಗ ಮುಟ್ಟಿದ ಬಳಿಕ ಕುಚಿತ್ತ ಚಾರವಾಗದು ನೋಡ, ಕೂಡಲ ಸಂಗಮ ಶರಣರು ಅನ್ಯವನರಿಯರಾಗಿ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಪರುಷ ಮುಟ್ಟಿದ ಕಬ್ಬಿಣವಾಗದು ನೋಡ, ಲಿಂಗ ಮುಟ್ಟಿದ ಬಳಿಕ ಕುಚಿತ್ತ ಚಾರವಾಗದು ನೋಡ, ಕೂಡಲ ಸಂಗಮ ಶರಣರು ಅನ್ಯವನರಿಯರಾಗಿ. ಈ ವಚನದ ಅರ್ಥವು ಪುರುಷಮಣಿ ಒಮ್ಮೆ ಕಬ್ಬಿಣಕ್ಕೆ ಸ್ಪರ್ಶಿಸಿ ಬಂಗಾರವೆನಿಸಿಬಿಟ್ಟರೆ ಅದು ತಿರುಗಿ ಕಬ್ಬಿಣವಾಗಲಾರದು. ಎಂದರೆ ಪರುಷಮಣಿ ಒಮ್ಮೆ ಕಬ್ಬಿಣಕ್ಕೆ ಸ್ಪರ್ಶಿಸಿ ಅದು ಬಂಗಾರವೆನಿಸಿಬಿಟ್ರೆ, ಪರುಷಮಣಿಯು ಒಮ್ಮೆ ಕಬ್ಬಿಣಕ್ಕೆ ಸ್ಪರ್ಶಿಸಿ ಅದು ಬಂಗಾರವಂತ ಅನಿಸ್ಕೊಂಡ್ಬಿಟ್ರೆ ಅದು ತಿರುಗಿ ಕಬ್ಬಿಣವಾಗಲು ಸಾಧ್ಯವಿಲ್ಲ. ಅಂತೆಯೇ ಲಿಂಗ ಧರಿಸಿದ ಮೇಲೆ ಆಗಬಾರದು. ಏಕೆಂದರೆ ಕೂಡಲ ಸಂಗಮನಾಥನ ಭಕ್ತರು ಸದಾಚಾರ ಸಂಪನ್ನರು. ಅವರ ಸಹವಾಸದಲ್ಲಿ
ಕೆಡುಕಿಗೆ ಆಸ್ಪದವೇ ಇಲ್ಲ, ಕೆಟ್ಟ ಕೆಲಸಗಳಿಗೆ ಆಸ್ಪದವೇ ಇಲ್ಲ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ಪಟ್ಟವ ಕಟ್ಟಿದ ಬಳಿಕ ಲಕ್ಷಣವನರಸುವರೆ ಲಿಂಗದೇವನ ಪೂಜಿಸಿ ಕುಲವನರಸುವರೆ ಅಯ್ಯ ಕೂಡಲ ಸಂಗಮ ದೇವ ಭಕ್ತಕಾಯ ಮಮಕಾಯವೆಂದನಾಗಿ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಪಟ್ಟವ ಕಟ್ಟಿದ ಬಳಿಕ ಲಕ್ಷಣವನರಸುವರೆ ಲಿಂಗದೇವನ ಪೂಜಿಸಿ ಕುಲವನರಸುವರೆ ಅಯ್ಯ ಕೂಡಲ ಸಂಗಮ ದೇವ ಭಕ್ತಕಾಯ ಮಮಕಾಯವೆಂದನಾಗಿ. ಈ ವಚನದ ಅರ್ಥವು ಒಂದೊಮ್ಮೆ ಒಂದು ಕಾಲದಲ್ಲಿ ರಾಜ ಸಿಂಹಾಸನಕ್ಕಾಗಲಿ ಗುರುಪೀಠಕ್ಕಾಗಲಿ ಪಟ್ಟ ಕಟ್ಟಿಕೊಂಡ ಮೇಲೆ ಆ ವ್ಯಕ್ತಿಯಲ್ಲಿ ಅಂಥ ಯೋಗ್ಯತೆ ಇತ್ತೇ ಎಂದು ಹುಡುಕಬಾರದು. ಒಮ್ಮೆ ನಾವು ರಾಜನಿಗೆ ಸಿಂಹಾಸನವನ್ನು ಕೊಟ್ಟ ಮೇಲೆ ಗುರುಪೀಠಕ್ಕೆ ಗುರುಗಳನ್ನು ಅವರ ಯೋಗ್ಯತೆಗೆ ಅನುಸಾರವಾಗಿ ನಾವು ಕಳಿಸಿದ ಮೇಲೆ, ಆಯ್ಕೆ ಮಾಡಿದ ಮೇಲೆ ಆ ವ್ಯಕ್ತಿಯಲ್ಲಿ ಯೋಗ್ಯತೆ ಇತ್ತೇ ಎಂದು ಹುಡುಕಬಾರದು. ಉದಾಹರಣೆಗೆ ನಾವು ಇಂದಿನ ರಾಜಕೀಯವನ್ನು ನೋಡಿಕೊಂಡ್ರೆ, ನಾವು ನಮ್ಮ ಮತ ಚಲಾಯಿಸಿದ ಬಳಿಕ ಆ ವ್ಯಕ್ತಿಯು ಚುನಾವಣೆಯಲ್ಲಿ ಗೆದ್ದ ಮೇಲೆ ಗೆದ್ದ ನಂತರ ಅವರ ಯೋಗ್ಯತೆ ಅವರಿಗೆ ಆ ಯೋಗ್ಯತೆ ಇತ್ತೇ ಎಂದು ನಾವು ಹುಡುಕಬಾರದು. ಒಮ್ಮೆ ಲಿಂಗ ಧರಿಸಿ ಲಿಂಗವಂತನಾದ ಮೇಲೆ ಅವನ ಪೂರ್ವಾಪರ ಕುಲಾಚಾರ ವಿಚಾರಿಸಲೇ ಕೂಡದು. ಹೇಗೆ ನಾವು ಚುನಾಯಿಸಿ ಕಳಿಸಿದ ವ್ಯಕ್ತಿಯ ಯೋಗ್ಯತೆಯನ್ನು ಆಮೇಲೆ ನಾವು ಪರಿಶೀಲಿಸಲು ಹೋಗಬಾರದೋ, ಹಾಗೆಯೇ ಲಿಂಗ ಧರಿಸಿ ಲಿಂಗವಂತನಾದ ಮೇಲೆ ಅವನ ಪೂರ್ವಾಪರ, ಅವನ ಹಿಂದಿನ ಜೀವನ, ಕುಲಾಚಾರಗಳು ವಿಚಾರಿಸಲೇಬಾರದು. ಏಕೆಂದರೆ ಲಿಂಗವಿರುವ ಭಕ್ತನ ದೇಹವೇ ನನ್ನ ದೇಗುಲ ಎಂದು ನಂಬಿದ್ದಾನೆ ನಮ್ಮ ಕೂಡಲ ಸಂಗಮನಾಥನು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆ ಮತ್ತುಂಟೆ, ಈ ಲೋಕದೊಳಗೆ ಮತ್ತೆ ಅನಂತಲೋಕ ಶಿವಲೋಕ ಶಿವಾಚಾರವಯ್ಯ ಭಕ್ತನಿದ್ದ ಠಾವೇ ದೇವಲೋಕ ಭಕ್ತನಂಗಣವೇ ವಾರಣಾಸಿ ಕಾಯಕವೇ ಕೈಲಾಸ ಇದು ಸತ್ಯ ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ದೇವಲೋಕ ಮರ್ತ್ಯಲೋಕವೆಂಬುದು ಮತ್ತೆ ಬೇರುಂಟೆ, ಈ ಲೋಕದೊಳಗೆ ಮತ್ತೆ ಅನಂತಲೋಕ ಶಿವಲೋಕ ಶಿವಾಚಾರವಯ್ಯ ಭಕ್ತನಿದ್ದ ಟಾವೇ ದೇವಲೋಕ ಭಕ್ತನಂಗಣವೇ ವಾರಣಾಸಿ ಕಾಯಕವೇ ಕೈಲಾಸ ಇದು ಸತ್ಯ ಕೂಡಲ ಸಂಗಮ ದೇವ. ಈ ತ್ರಿಪದಿಯ ಅರ್ಥವು ಸ್ವರ್ಗ, ದೇವಲೋಕ ಮತ್ತು ನರಕ ಇವು ಬೇರೆಲ್ಲೂ ಬೀಡು ಬಿಟ್ಟಿಲ್ಲ, ಅವು ಬೇರೆ ಎಲ್ಲೋ ಇಲ್ಲ. ಈ ಜಗತ್ತಿನಲ್ಲೇ ಅನೇಕ ಲೋಕಗಳನ್ನು ನಿರ್ಮಿಸಿಕೊಂಡಿದ್ದೇವೆ ನಾವು. ಶಿವತತ್ವ ಪೂಜಾನಿರತವಾಗಿರುವುದೇ ಶಿವಲೋಕ, ಶಿವತತ್ವದಲ್ಲಿ ನಾವು ಪೂಜಾನಿರತವಾಗಿರುವುದೇ ಶಿವಲೋಕವಾಗಿದೆ. ಭಕ್ತಿ ವಾಸಿಸುವ ಸ್ಥಳವೇ ಸ್ವರ್ಗ, ಎಲ್ಲಿ ಭಕ್ತಿ ಧರ್ಮ ಉಳಿಯುತ್ತದೆಯೋ ಅದೇ ಸ್ವರ್ಗವಾಗಿದೆ. ಭಕ್ತನ ಅಂಗಳವೇ ಕಾಶಿ, ಭಕ್ತನ ಮನೆಯೇ ಕಾಶಿಯಾಗಿದೆ. ಕಾರ್ಯಮಗ್ನತೆಯೇ ಕೈಲಾಸ, ಕಾಯಕವೇ ಕೈಲಾಸ, ಕೆಲಸವೇ ಕೈಲಾಸ ಸತ್ಯವೆಂದು ನಾನು ನಂಬಿದ್ದೇನೆ ಕೂಡಲ ಸಂಗಮ ದೇವ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ಕೆಟ್ಟಿದಿರಿನಲ್ಲಿ ಶಿವಭಕ್ತನ ಕಂಡು ವೃಷ್ಟಿಯಾರೆ ಶರಣೆಂದೊಡೆ ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಹಿಂಗುವುದು ನೋಡ. ಮುಟ್ಟಿ ಚರಣಗೆರಗಿದೊಡೆ ತನುವು ಒಪ್ಪದಂತೆ ಅಹುದು ಪರುಷ ಮುಟ್ಟಿದಂತೆ ಕರ್ತೃ ಕೂಡಲ ಸಂಗನ ಶರಣರ ಸಂಗವು ಮತ್ತೆ ಭವಮಾಲೆಗೆ ಹೊದ್ದಲೀಯದು ನೋಡ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಕೆಟ್ಟದಿರಿನಲ್ಲಿ ಶಿವಭಕ್ತನ ಕಂಡು ವೃಷ್ಟಿಯಾರೆ ಶರಣೆಂದೊಡೆ ಹುಟ್ಟೇಳು ಜನ್ಮದ ಪಾಪ ಬಿಟ್ಟು ಹಿಂಗುವುದು ನೋಡ. ಮುಟ್ಟಿ ಚರಣ ಕೆರಗಿದೊಡೆ ತನು ಒಪ್ಪದಂತೆ ಅಹುದು ಪರುಷ ಮುಟ್ಟಿದಂತೆ ಕರ್ತೃ ಕೂಡಲ ಸಂಗನ ಶರಣರ ಸಂಘವು ಮತ್ತೆ ಭವಮಾಲೆಗೆ ಹೊದ್ದಲೀಯದು ನೋಡ. ಈ ವಚನದ ಅರ್ಥವು
ಎದುರಿಗೆ ಶಿವನ ಭಕ್ತರ ಕಂಡೊಡನೆ ಕಣ್ತುಂಬಿ ನೋಡಿ ಶರಣು ಎಂದು ತಲೆಬಾಗಿದರೆ ತಲೆಗಂಟಿಕೊಂಡ 7 ಜನ್ಮದ ಪಾಪವೆಲ್ಲ ನಾಶವಾಗಿ ಹೋಗುವುದು. ಎದುರಿಗೆ ನಾವು ಶಿವನ ಭಕ್ತರನ್ನು ಕಂಡೊಡನೆ ಅವರನ್ನು ಕಣ್ತುಂಬ ನೋಡಿ ಶರಣು ಎಂದು ತಲೆಬಾಗಿದರೆ ನಮ್ಮ ತಲೆಗೆ ಅಂಟಿಕೊಂಡಿರುವಂತಹ 7 ಜನ್ಮದ ಪಾಪಗಳು ನಾಶವಾಗಿ ಹೋಗುತ್ತವೆ. ಅವರ ಚರಣವನ್ನು ಸ್ಪರ್ಶಿಸಿ ತಲೆಬಾಗಿದರೆ ಅವರ ಕಾಲಿಗೆ ನಾವು ಬಿದ್ದರೆ ಪರುಷಮಣಿ ಮುಟ್ಟಿ ಕಬ್ಬಿಣ ಬಂಗಾರವಾಗುವಂತೆ ಮಾನವ ಮಹಿಮಾಶಾಲಿಯಾಗುತ್ತಾನೆ. ಸರ್ವೇಶನಾದ ಸಂಗಮನಾಥನ ಶರಣ ಸಂತತಿಯು ಸಂಗತಿಯ ಸಂಘದಲ್ಲಿರುವವರಿಗೆ ಈ ಜಗದ ಯಾವ ಬಾಧೆಯೂ ಸೋಂಕಲಾರದು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ಆರಾರ ಸಂಗವನೇನೇನ ಮಾಡದಯ್ಯ ಕೀಡಿ ಕುಂಡಲಿಯಾಗಿದೆ ಅಯ್ಯ ಚಂದನದ ಸನ್ನಿಧಿಯಲ್ಲಿ ಪರಿಮಳ ತಾಗಿ ಬೇವು ಬೊಬ್ಬುಲಿ ತರೆಯ ಗಂಧಗಳಾಗಿವೆ ನಮ್ಮ ಕೂಡಲ ಸಂಗನ ಶರಣರ ಸನ್ನಿಧಿಯಿಂದ ಕರ್ಮ ನಿರ್ಮಳವಾಗದಿಹುದೇ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಆರಾರ ಸಂಗವೇನೇನ ಮಾಡದಯ್ಯ ಕೀಡಿ ಕುಂಡಲಿಯಾಗಿದೆ ಅಯ್ಯ ಚಂದನದ ಸನ್ನಿಧಿಯಲ್ಲಿ ಪರಿಮಳ ತಾಗಿ ಬೇವು ಬೊಬ್ಬುಲಿ ತರೆಯ ಗಂಧಗಳಾಗಿವೆ ನಮ್ಮ ಕೂಡಲ ಸಂಗನ ಶರಣರ ಸನ್ನಿಧಿಯಿಂದ ಕರ್ಮ ನಿರ್ಮಳವಾಗದಿಹುದೇ. ಈ ವಚನದ ಅರ್ಥವು ಯಾರ ಸಹವಾಸ ಏನು ಮಾಡುವುದು? ಕೋರಿಹುಳುವು ಕೆಲ ದಿನ ಕಳೆದಾಗ ಚಿಟ್ಟಿ ಪಾತರಗಿತ್ತಿಯಾಗುವುದು ಎಂದರೆ ಹುಳು ಮುಂದಿನ ದಿನಗಳಲ್ಲಿ ಪಾತರಗಿತ್ತಿ ಎಂದರೆ ಚಿಟ್ಟೆಯಾಗಿ ಬದಲಾಗುವುದು. ಹಾಗೆಯೇ ಗುಣದ ಗಿಡಗಳೊಂದಿಗೆ ಬೆಳೆಯುವ ಬೇವಿನ ಗುಳ್ಳೆ ಗಿಡಗಳು ಸುವಾಸಿಕವಾಗುತ್ತವೆ, ಸುವಾಸನೆಯನ್ನು ಬೀರುತ್ತವೆ. ಅದರಂತೆ ಸಂಗಮನಾಥನ ಶರಣರ ಸತ್ಸಹವಾಸದಿಂದ ಹೀನವಾದುದು ಸನ್ಮಾನ ಪಡೆಯುವಂತಾಗಲಾರದೆ ಎಂದರೆ ಸಂಗಮನಾಥನ ಶರಣರ ಸಹವಾಸ ನಾವು ಮಾಡಿದರೆ ಹೀನವಾದವರು ಸಹ ಸನ್ಮಾನ ಪಡೆಯುವಂತೆ ಆಗುತ್ತಾರೆ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ಎಂಥವನಾದರೇನು ಲಿಂಗ ಮುಟ್ಟದವನೇ ಕೀಳು ಜಾತಿ ಕುಲಬಹುದು ತಪ್ಪದು ಲಿಂಗ ಮುಟ್ಟಲೊಡನೆ ಹೊನ್ನಹುದು ತಪ್ಪದು ಪರುಷ ಮುಟ್ಟಲೊಡನೆ ಕೂಡಲ ಸಂಗಮ ದೇವನೊಲ್ಲ ಸರ್ವ ಸಂದೇಹಿಗಳ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಎಂಥವನಾದರೇನು ಲಿಂಗ ಮುಟ್ಟದವನೇ ಕೀಳು ಜಾತಿ ಕುಲಬಹುದು ತಪ್ಪದು ಲಿಂಗ ಮುಟ್ಟಲೊಡನೆ ಹೊನ್ನಹುದು ತಪ್ಪದು ಪರುಷ ಮುಟ್ಟಲೊಡನೆ ಕೂಡಲ ಸಂಗಮ ದೇವನೊಲ್ಲ ಸರ್ವ ಸಂದೇಹಿಗಳ. ಈ ವಚನದ ಅರ್ಥವು ಅವನು ಯಾರೇ ಆಗಿರಲಿ ಲಿಂಗವನ್ನು ಮುಟ್ಟಿ ಪೂಜಿಸದೇ ಇರುವವನೇ ಕೀಳು ಜಾತಿಯವನು. ಲಿಂಗ ಸ್ಪರ್ಶವಾದೊಡನೆ ತಪ್ಪದೆ ಕುಲೀನನೆನಿಸುತ್ತಾನೆ. ಹಾಗೆಯೇ ಪರುಷಮಣಿ ಮುಟ್ಟಿದೊಡನೆ ತಪ್ಪದೆ ಬಂಗಾರವಾಗಲೇಬೇಕು. ಆದರೆ ಲಿಂಗ ಸಂಗದಿಂದ ಭವಭಂಗ ನಷ್ಟ ಹರಿದೀತೆ ಎಂದು ಸಂದೇಹಿಸುವವರನ್ನು ಮಾತ್ರ ಸಂಗಮನಾಥನು ಎಂದಿಗೂ ಮೆಚ್ಚುವುದಿಲ್ಲ ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ಓದಿದರೇನು ಕೇಳಿದರೇನು ಶಿವಪಥವನರಿಯದನ್ನಕ್ಕ ಓದಿತ್ತು ಕಾಣಿರೋ ಶುಕನು ಶಿವಪಥವನರಿಯದನ್ನಕ್ಕ ಓದಿದ ಫಲವು ಮಾದರ ಚೆನ್ನಯ್ಯಂಗಾಗಿತ್ತು ಕೂಡಲ ಸಂಗಮ ದೇವ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಓದಿದರೇನು ಕೇಳಿದರೇನು ಶಿವಪಥವನರಿಯದನ್ನಕ್ಕ ಓದಿತ್ತು ಕಾಣಿರೋ ಶುಕನು ಶಿವಪಥವನರಿಯದನ್ನಕ್ಕ ಓದಿದ ಫಲವು ಮಾದರ ಚೆನ್ನಯ್ಯಂಗಾಯಿತ್ತು ಕೂಡಲ ಸಂಗಮ ದೇವ. ಈ ವಚನದ ಅರ್ಥವು ಯಾವ ಧರ್ಮಶಾಸ್ತ್ರ ವೇದ ಪುರಾಣಗಳು ನಾವು ಓದಿದರೆ ಏನು ಫಲ, ಅನುದಿನ ಕೇಳಿದರೆ ಏನು ಫಲ, ಶಿವತತ್ವ ಜ್ಞಾನವೇ ನಾವು ಅರಿಯದೇ ಇದ್ದ ಮೇಲೆ ಏನೇ ವೇದ ಪುರಾಣ ಎಲ್ಲವನ್ನು ಧರ್ಮಶಾಸ್ತ್ರಗಳನ್ನು ಅನುದಿನ ಕೇಳಿದರೂ ಅದು ವ್ಯರ್ಥವೇ ಆಗಿದೆ. ಈ ರೀತಿ ಶುಕವೆಂಬ ಗಿಳಿ ಓದಿತ್ತು ನುಡಿದಿತ್ತು ಶಿವಶರಣವೆನಿಸಿತೆ
ಅದು ಈ ವೇದ ಪುರಾಣ ಶಾಸ್ತ್ರಗಳನ್ನು ಶುಕ ಎಂಬ ಗಿಳಿ ಓದಿತ್ತು. ಅದು ಶಿವಶರಣ ಎಂದು ಅನ್ನಿಸಿಕೊಳ್ಳಲಿಲ್ಲ. ಹಾಗೆಯೇ ಓದಿದ ಫಲವು ಕೂಡಲ ಸಂಗನ ಶರಣರ ಶ್ರೇಷ್ಠನಾದ ಮಾದರ ಚೆನ್ನಯ್ಯನಿಗೆ ದೊರಕಿತು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ. ಈ ವಚನದ ಅರ್ಥವು ಹಾವಿನ ಅಂಕುಡೊಂಕು ಹುತ್ತ ನಿವಾಸಕ್ಕೆ ಯೋಗ್ಯವಾಗಿದೆ. ಹುತ್ತದಲ್ಲಿರುವಂತಹ ಕೊಳವೆಗಳಲ್ಲಿ ಹರಿದು ಮುಂದೆ ಸಾಗಲು ಹಾವಿನಲ್ಲಿರುವ ಅಂಕುಡೊಂಕು ಯೋಗ್ಯವಾಗಿದೆ. ಹಾಗೆಯೇ ನದಿಯ ಡೊಂಕು ಸಮುದ್ರ ಸೇರುವುದಕ್ಕಾಗಿ ಯೋಗ್ಯವಾಗಿದೆ. ಹಾಗೆಯೇ ನಮ್ಮ ಕೂಡಲ ಸಂಗಮನಾಥನ ಶರಣರಲ್ಲಿರುವಂತಹ ದೋಷ ಡೊಂಕುಗಳು ಕಂಡರೆ ಶಿವಲಿಂಗಕ್ಕೆ ತೃಪ್ತಿ ಅಥವಾ ಅದರ ಯೋಗ್ಯತೆಯನ್ನು ಶಿವಶರಣರು ಪಡೆಯಲಾರರು. ಶಿವಲಿಂಗಕ್ಕೆ ಅದರಿಂದ ತೃಪ್ತಿ ಇಲ್ಲ. ಕೂಡಲ ಸಂಗಮನಾಥನ ಶರಣರಲ್ಲಿ ದೋಷ ಡೊಂಕು ಇರುವುದು ಶಿವಲಿಂಗಕ್ಕೆ ತೃಪ್ತಿಯನ್ನು ನೀಡಲಾರದು ಎಂಬುದು ಈ ವಚನದ ಅರ್ಥವಾಗಿದೆ. ಮುಂದಿನ ವಚನವು ಭಕ್ತನ ಮುಖ ದರ್ಪಣದಲ್ಲಿ ಲಿಂಗವ ಕಾಣಬಹುದು. ಭಕ್ತ ದೇಹಿಕ ದೇವ ಅನಿಮಿಷನಾಗಿ ಕೂಡಲ ಸಂಗಮ ದೇವನ ಭಕ್ತನ ನುಡಿಯ ನಡುವೆ ರಾಶಿಯಾಗಿರ್ಪಣು. ಮತ್ತೊಮ್ಮೆ ಈ ವಚನವನ್ನು ಕೇಳೋಣ. ಭಕ್ತನ ಮುಖ ದರ್ಪಣದಲ್ಲಿ ಲಿಂಗವ ಕಾಣಬಹುದು. ಭಕ್ತ ದೇಹಿಕ ದೇವ ಅನಿಮಿಷನಾಗಿ ಕೂಡಲ ಸಂಗಮ ದೇವನ ಭಕ್ತನ ನುಡಿಯ ನಡುವೆ ರಾಶಿಯಾಗಿರ್ಪನು. ಈ ವಚನದ ಅರ್ಥವು ಸದ್ಭಕ್ತ ಒಳ್ಳೆಯ ಭಕ್ತನ ದೇಹದಲ್ಲಿ ದೇವನು ಶಾಶ್ವತವಾಗಿ ನೆಲೆಸಿರುವುದರಿಂದ ಆತನ ಮಂಗಳ ಮುಖ ಕನ್ನಡಿಯಲ್ಲಿ ಶಿವನನ್ನೇ ನೋಡಿದಂತೆ ಲಿಂಗ ಸಾಕ್ಷಾತ್ಕಾರವಾಗಿ ನಾವು ಕಾಣಬಹುದು. ಅಲ್ಲದೆ ಆ ಸಂಗಮ ದೇವನು ಸದ್ಭಕ್ತನ ನುಡಿ ನಡೆಯಲ್ಲಿ ರಾಶಿ ರಾಶಿಯಾಗಿ ಹೊರಬರುತ್ತಿರುವನು ಎಂಬುದು ಈ ವಚನದ ಅರ್ಥವಾಗಿದೆ. ಆತ್ಮೀಯರೇ, ಹೀಗೆ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಅವುಗಳ ಅರ್ಥಗಳನ್ನು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ತಿಳಿಯುತ್ತಾ ಮುಂದೆ ಸಾಗೋಣ. ಎಲ್ಲರೂ ಈ ವಚನಗಳನ್ನು ನಾವೆಲ್ಲರೂ ಕೇಳಿ ಅರ್ಥೈಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯಬೇಕು, ಶಿವಪಥದಲ್ಲಿ ನಡೆಯಬೇಕು, ಸದ್ಬುದ್ಧಿಯಿಂದ ನಡೆಯಬೇಕು, ಒಳ್ಳೆಯ ಜೀವನ ಸಾಗಿಸಬೇಕು ಎಂದು ಆಶಿಸುತ್ತಾ ನಮ್ಮ ಕಾವ್ಯ ಗಂಗೋತ್ರಿ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನಲ್ನಿಂದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಾವ್ಯ ಗಂಗೋತ್ರಿ ಆಡಿಯೋ ಬುಕ್ಸ್ ತಂಡ ಧನ್ಯವಾದಗಳೊಂದಿಗೆ.